ಕಝಾಕಸ್ತಾನ್ ಎಂಬ ಅದ್ಭುತ ಲೋಕಕ್ಕೆ ತಮಗೆಲ್ಲ ಸ್ವಾಗತ. ಹಿಮಪರ್ವತ, ಹಿಮಗಟ್ಟಿದ ನದಿ ಕೆರೆಗಳು, ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಇತಿಹಾಸವಿರುವ ಕಣಿವೆಗಳು, ಸುಂದರವಾದ ನಗರ ಪ್ರದೇಶಗಳನ್ನು ಹೊಂದಿರುವ ಈ ದೇಶವೇ ಕಝಾಕಿಸ್ತಾನ್. ಕರ್ನಾಟಕದಿಂದ ಕಝಾಕಿಸ್ತಾನ್ ದೇಶಕ್ಕೆ ನೀವು ಅತಿ ಕಡಿಮೆ ಬೆಲೆಯಲ್ಲಿ ಪ್ರವಾಸ ಕೈಗೊಳ್ಳಬಹುದು. ನಾವು ಬೆಂಗಳೂರಿನಿಂದ ದೆಹಲಿ ಮಾರ್ಗವಾಗಿ ಅಲ್ಮಾಟಿ ನಗರಕ್ಕೆ ಫ್ಲೈಟ್ ಬುಕ್ ಮಾಡಿದ್ದೆವು. ಮೇಕ್ ಮೈ ಟ್ರಿಪ್, booking.com, ಸ್ಕೈಸ್ಕ್ಯಾನರ್ ನಂತಹ ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ನೀವು ಕೂಡ ಕಡಿಮೆ ಬೆಲೆಗೆ ಹೋಟೆಲ್ ಮತ್ತು ಫ್ಲೈಟ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಅಲ್ಮಾಟಿ ತಲುಪಲು ನಾವು ಇಂಡಿಗೋ ಏರ್ಲೈನ್ಸ್ ಹಾಗೂ ಅಲ್ಲಿ ತಂಗಲು ಗೋಲ್ಡನ್ ಪ್ಯಾಲೇಸ್ ಎಂಬ ಹೋಟೆಲ್ ಆಯ್ಕೆ ಮಾಡಿಕೊಂಡಿದ್ದೆವು. ಅಲ್ಮಾಟಿ ದೇಶಕ್ಕೆ ಎಲ್ಲರಿಗೂ ಸ್ವಾಗತ. ಈ ನಗರವನ್ನು ತಲುಪಿದ ಮೇಲೆಯೇ ಶುರುವಾಯಿತು ನಮ್ಮ ಜೀವನದ ಅತಿ ಸುಂದರ ಪಯಣ. ಈ ನಗರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಶಿಂಬುಲಾಕ್ ಎಂಬ ಹಿಮಪರ್ವತಕ್ಕೆ ನಾವು ತೆರಳಿದೆವು. ಸೆಂಟ್ರಲ್ ಏಷ್ಯಾದ ಅತಿ ವಿಶಾಲವಾದ ಸ್ಕೀಯಿಂಗ್ ರೆಸಾರ್ಟ್ ಎಂದು ಇದು ಹೆಸರುವಾಸಿಯಾಗಿದೆ. ಸುಮಾರು 3200 ಅಡಿಗಳ ಎತ್ತರದ ಹಿಮಪರ್ವತದ ಶಿಖರಕ್ಕೆ ತಲುಪಲು ಸುಸಜ್ಜಿತವಾದ ಕೇಬಲ್ ಕಾರ್ ವ್ಯವಸ್ಥೆ ಇದೆ. -5 ಡಿಗ್ರಿ ಚಳಿ, ಬಿಳಿ ಹತ್ತಿಯಿಂದ ಸಿಂಗರಿಸಿದಂತೆ ಕಾಣುವ ಎತ್ತರದ ಪರ್ವತಗಳು, ನೆತ್ತಿಯ ಮೇಲೆ ಸುಡುವ ಸೂರ್ಯನಿದ್ದರೂ ಹಿಮದಿಂದ ಆವರಿಸಿದ ಭೂಮಿ ನಿಮ್ಮ ಆಯಾಸವನ್ನೆಲ್ಲ ಕರಗಿಸಿ ಕುಣಿದು ಕುಪ್ಪಳಿಸುವಂತೆ ಮಾಡುತ್ತದೆ. ಈ ಸುಂದರ ದೃಶ್ಯಕಾವ್ಯದ ವರ್ಣನೆಯನ್ನು ಸಾಲುಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ಅಲ್ಲಿಂದ ಮರಳಿ ಅಲ್ಮಾಟಿ ನಗರಕ್ಕೆ ಮರಳುತ್ತಿದ್ದಂತೆ ಹಿಮಪಾತ, ಸ್ನೋಫಾಲ್ ನಮ್ಮನ್ನು ಸ್ವಾಗತಿಸಿತು. ಆಹಾ, ನಮ್ಮ ಜೀವನದ ಪ್ರಥಮ ಹಿಮಪಾತದ ಅನುಭವ ಹೇಳತೀರದು. ಮರುದಿನ ನಾವು ನೋಡಲು ಆಯ್ಕೆ ಮಾಡಿಕೊಂಡ ಸ್ಥಳ ಕೊಲ್ಸಾಯ್ ಲೇಕ್. ಇದು ಅಲ್ಮಾಟಿ ನಗರದಿಂದ 300 ಕಿಲೋಮೀಟರ್ ಹಾಗೂ ಚೈನಾ ಗಡಿಯಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ತಲುಪಲು ಸ್ವಲ್ಪ ಹರಸಾಹಸ ಹಾಗೂ ದುಬಾರಿ ವಾಹನ ಬಾಡಿಗೆ ಪಡೆದು ಬರಬೇಕಾಗುತ್ತದೆ.
ಆದರೆ ನನ್ನ ನಂಬಿ ಸಫರ್ ಖೂಬ್ಸೂರತ್ ಹೊತ್ತಿಹೆ ಮಂಜಿಲ್ ಸೇ ಬಿ ಅನ್ನುವ ಗಾದೆಯ ಹಾಗೆ ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ವಾಹನಗಳು, ಅದಕ್ಕೆ ತಕ್ಕಂತೆ ಎಕ್ಸ್‌ಪ್ರೆಸ್ ವೇ, ಅಕ್ಕಪಕ್ಕದಲ್ಲಿ ಹಿಮ ಪರ್ವತಗಳನ್ನು ನೋಡುತ್ತಿದ್ದರೆ ಇದೊಂದು ಮಾಯಾಲೋಕವೇ ಅನ್ನಿಸುತ್ತದೆ. ಕೊಲ್ಸಾಯ್ ಲೇಕ್ ಇದು ಸಮುದ್ರ ತಟದಿಂದ 5200 ಮೀಟರ್ ಎತ್ತರದಲ್ಲಿದ್ದು, ಇಲ್ಲಿ -2 ಡಿಗ್ರಿ ತಾಪಮಾನ ಇರುತ್ತದೆ. ಕೆರೆಯ ಪಕ್ಕದಲ್ಲಿಯೇ ದಟ್ಟ ಕಾಡು ಇದೆ. ಇಲ್ಲಿ ಬಂದು ತಂಗಲು ಕೆಲವು ರೆಸಾರ್ಟ್ಗಳು ಸಹ ಇವೆ. ಇಲ್ಲಿಯ ಪ್ರಕೃತಿಯ ವಿಸ್ಮಯ ನೋಡಲು 2 ಕಣ್ಣುಗಳು ಸಹ ಸಾಲದು ಅನ್ನಿಸುತ್ತದೆ. ಅಲ್ಲಿಂದ 1 ಗಂಟೆ ದೂರ ಕ್ರಮಿಸಿದರೆ ಪ್ರಕೃತಿಯ ಇನ್ನೊಂದು ದೊಡ್ಡ ವಿಸ್ಮಯವೇ ಇದೆ, ಅದೇ ಶಾರಿಯಾನ್ ಕೆನನ್. ಈ ಪ್ರದೇಶದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಅತಿ ದೊಡ್ಡ ಸರೋವರವಿದ್ದು, ಭೂಮಿಗೆ ಉಲ್ಕೆ ಅಪ್ಪಳಿಸಿದಾಗ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಲಾವಾರಸ ಚಿಮ್ಮಿ ಅಲ್ಲಿದ್ದ ನೀರಿನಿಂದ ತುಂಬಿದ ಸರೋವರ ಬರಿದಾಗಿ ಕಿಲೋಮೀಟರ್ಗಳಷ್ಟು ಆಳದ ಪ್ರತಾಪ ಕೇವಲ ಕಣಿವೆಯಾಗಿ ಉಳಿದಿದೆ ಎನ್ನಲಾಗಿದೆ. ಏನೇ ಹೇಳಿ, ಇಂತಹ ಪ್ರಕೃತಿಯ ವಿಸ್ಮಯ ಹಾಗೂ ಸೌಂದರ್ಯ ಸವಿಯಲು ನೀವು ಒಂದ್ಸಲ ಈ ದೇಶಕ್ಕೆ ತಪ್ಪದೆ ಭೇಟಿ ನೀಡಿ. 90ರ ದಶಕದಲ್ಲಿ ರಷ್ಯಾ ಮತ್ತು ಸೋವಿಯತ್ ಒಕ್ಕೂಟದಿಂದ ಬೇರ್ಪಟ್ಟು ಕಜಾಕಿಸ್ತಾನ್ ಸ್ವತಂತ್ರ ದೇಶವಾಗಿದೆ. ಆದರೂ ಇಲ್ಲಿ ರಷ್ಯನ್ ಭಾಷೆ ಹಾಗೂ ರಶಿಯನ್ನರು ಎಲ್ಲೆಡೆ ನೋಡಲು ಸಿಗುತ್ತಾರೆ. ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಅನ್ಯ ಸಮುದಾಯದ ಜನರು ಇಲ್ಲಿ ಸೌಹಾರ್ದತೆಯಿಂದ ಬಾಳುತ್ತಾರೆ. ಪಬ್, ಕ್ಲಬ್, ಕಸಿನೋ ಹಾಗೂ ನೈಟ್ ಲೈಫ್ನಿಂದ ಈ ನಗರದ ರಾತ್ರಿಗಳು ಕಂಗೊಳಿಸುತ್ತಿರುತ್ತವೆ. Готов расцеловать город Сочи за то, что свел меня с тобой.